ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರುಪಡಿಸಿರುವಂತದ್ದು ಈಗಾಗಲೇ ಡಿ ಗ್ಯಾಂಗ್ ಇನ್ನೂ ಕೂಡ ಪೊಲೀಸ್ ಕಸ್ಟಡಿ ಆಗತ್ತಾ ಅಥವಾ ನ್ಯಾಯಾಂಗ ಬಂಧನ ಆಗತ್ತಾ ಅನ್ನುವಂಥದ್ದು ಕನ್ಫರ್ಮ್ ಆಗಬೇಕಾಗಿದೆ. ಯಾಕಂದ್ರೆ 6 ಜನರನ್ನ ಪೊಲೀಸ್ ಕಸ್ಟಡಿಗೆ ಕೇಳಿದ್ದಾರೆ ಈಗ ಪೊಲೀಸರು. A1 ಪವಿತ್ರ ಗೌಡ ಸೇರಿದಂತೆ ಇನ್ನ 8 ಆರೋಪಿಗಳು ಜೈಲು ಪಾಲಾಗ್ತಾರೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಿಂದ ಆದೇಶ ಈಗ ಹೊರಬಿದ್ದಿದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದ್ದಾರೆ. A1 ಪವಿತ್ರ ಗೌಡ ಸೇರಿದಂತೆ ಇನ್ನು 8 ಆರೋಪಿಗಳು ಜೈಲು ಪಾಲಾಗಿದ್ದಾರೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಈ ಆದೇಶವನ್ನ ನೀಡಿದೆ. ಇನ್ನು ಉಳಿದ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಿದಾರ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅದು ಕೂಡ ಕನ್ಫರ್ಮ್ ಆಗುತ್ತೆ. ಅಂದ್ರೆ ದರ್ಶನ್ ಸೇರಿದಂತೆ ಇನ್ನು ಕೆಲವರನ್ನ ನಮ್ಮ ಕಸ್ಟಡಿಗೆ ನೀಡಿ ಅಂತ ಹೇಳಿ ಪೊಲೀಸರು ಕೂಡ ಕೇಳಿದ್ರು, ರಿಮಾಂಡ್ ಅರ್ಜಿಯಲ್ಲಿ ತಿಳಿಸಿದ್ರು. ಯಾಕಂದ್ರೆ ಇನ್ನಷ್ಟು ವಿಚಾರಣೆ ನಡೆಯೋದು ಬಾಕಿ ಇದೆ. ಒಂದಷ್ಟು ವಸ್ತುಗಳನ್ನ ರಿಕವರ್ ಮಾಡ್ಕೋಬೇಕು. ಜೊತೆಗೆ ವಿಚಾರಣೆ ಕೂಡ ಇನ್ನಷ್ಟು ಬಾಕಿ ಇರೋದ್ರಿಂದಾಗಿ ನಮಗೆ 4 ದಿನಗಳ ಕಾಲ ಅವಕಾಶ ಕೊಡಿ, ಮತ್ತೆ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಪೊಲೀಸರು ಕೂಡ ರಿಮಾಂಡ್ ಅರ್ಜಿಯಲ್ಲಿ ಕೇಳಿದ್ರು. ಅದರಂತೆ ಈಗ ಕೋರ್ಟ್ ಅವರ ಮನವಿಯನ್ನ ಪುರಸ್ಕರಿಸಿದ್ಯಾ ಗೊತ್ತಾಗುತ್ತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ. ಒಟ್ಟಿನಲ್ಲಿ ಉಳಿದಂತೆ 8 ಜನರನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅದರಲ್ಲಿ ಪವಿತ್ರ ಗೌಡ ಕೂಡ ಇದ್ದಾರೆ. A1 ಪವಿತ್ರ ಗೌಡ ಸೇರಿದಂತೆ 8 ಜನ ಆರೋಪಿಗಳನ್ನ ಈಗ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ನೀಡಿರುವಂತಹ ಆದೇಶದ ಪ್ರಕಾರ ಜೈಲು ಪಾಲಾಗಿದ್ದಾರೆ. ಇನ್ನು ಇವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗ್ತಾರೆ. ಇನ್ನು ದರ್ಶನ್ ಕಥೆ ಏನು? ದರ್ಶನ್ ಇನ್ನಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾರ ಅಥವಾ ದರ್ಶನ್ಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗತ್ತಾ? ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅದು ಕೂಡ ಅಪ್ಡೇಟ್ ಆಗುತ್ತೆ.